ವೆಲ್ಕಮ್ ಬ್ಯಾಕ್ ಟು ಮನು ಸಮಿತ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 7ನೇ ತರಗತಿಯ ಗಣಿತಕ್ಕೆ ಸಂಬಂಧಪಟ್ಟಂತ 2ನೇ ಅಧ್ಯಾಯ ಅಂಕಗಣಿತದ ಉಕ್ತಿಗಳು. ಈ ಅಧ್ಯಾಯದ ಹಿಂದಿನ 25 ಮತ್ತು 35ನೇ ಪುಟಗಳ ಕಂಡುಹಿಡಿಯುವಿಕೆಗಳನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಈ ವಿಡಿಯೋದಲ್ಲಿ ಮುಂದುವರಿದ ಭಾಗ 38 ಮತ್ತು 39ನೇ ಪುಟಗಳ ಕಂಡುಹಿಡಿಯುವಿಕೆಯ ಪ್ರಶ್ನೋತ್ತರಗಳನ್ನ ನೋಡೋಣ. ಈ ಎಲ್ಲ ವಿಡಿಯೋಗಳು ನಿಮ್ಗೆ ಬೇಕಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಕಾಗಿರುವಂತಹ ಅಂಶ ಕಂಡು ಹಿಡಿಯಿರಿ. ಮೊದಲನೇ ಕಂಡು ಹಿಡಿಯಿರಿ. ಇಲ್ಲೋನು ಎರಡೂ ಬದಿಗಳ ಉಕ್ತಿಗಳು ಸಮ ಆಗುವಂತೆ ಬಿಟ್ಟ ಸ್ಥಳವನ್ನ ಸಂಖ್ಯೆಯಿಂದ ಮತ್ತು ಬಾಕ್ಸ್ ಗಳನ್ನು ಕ್ರಿಯೆ ಚಿಹ್ನೆಯನ್ನು ಬಳಸಿ ಕಂಡು ಹಿಡಿಯಿರಿ ಅಂತಾರ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ 24 ಪ್ಲಸ್ ಬ್ರಾಕೆಟ್ 6 ಮೈನಸ್ 4 ಈಸ್ ಈಕ್ವಲ್ ಟು, ಅಂದ್ರೆ ನಮಗೆ ಸೇಮ್ ಆನ್ಸರ್ ಬರಬೇಕು. 24 ಪ್ಲಸ್ 6 ಇದೆ, ಪ್ಲಸ್ 6 ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಏನಾಗುತ್ತೆ 4 ಬರುತ್ತೆ. ವಿದ್ಯಾರ್ಥಿಗಳೇ, ಇಲ್ಲೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ನೋಡಿ. 38 ಬ್ರಾಕೆಟ್ ಡ್ಯಾಶ್, ಇಲ್ಲಿ ಏನ್ ಮಾಡಿದಾರ ಚಿಹ್ನೆಯನ್ನು ಕೊಟ್ಟು ಬ್ರಾಕೆಟ್ ಡ್ಯಾಶ್, ಇಲ್ಲಿ 38 ಪ್ಲಸ್ 9 ಮೈನಸ್ 4 ಕೊಟ್ಟಾರ. ಅಂದ್ರ ಇಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಪ್ಲಸ್ 9 ಮೈನಸ್ 4 ಸೇಮ್ ಬರುತ್ತೆ. ವಿದ್ಯಾರ್ಥಿಗಳೇ, ಈಗ ಇಲ್ಲಿ ಬರೋಣ. 24 ಮೈನಸ್ 6 ಪ್ಲಸ್ 4 ಇಸ್ ಈಕ್ವಲ್ ಟು 24. ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ, ಪ್ಲಸ್ ಬರುತ್ತೆ. ಇಲ್ಲೂ ಕೂಡ ಏನಾಗುತ್ತೆ ಮೈನಸ್ ಬರುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಮೈನಸ್ ಬರುತ್ತೆ, ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಅಂದ್ರೆ ಇಲ್ಲಿ 10 ಮೈನಸ್ ಮಾಡ್ಬೇಕು 24ರೊಳಗ. ಇಲ್ಲೂ ಕೂಡ ನಾವೇನ್ ಮಾಡ್ಬೇಕಾಗುತ್ತೆ, 24ರೊಳಗ 10 ಮೈನಸ್ ಮಾಡ್ಬೇಕಾಗುತ್ತೆ. ವಿದ್ಯಾರ್ಥಿಗಳು, ಇಲ್ಲಿ ನೋಡ್ರಿ 24 ಮೈನಸ್ 6 ಮೈನಸ್ 4 ಇಸ್ ಈಕ್ವಲ್ ಟು 24 ಮೈನಸ್ 6 ಮೈನಸ್ 4. ವಿದ್ಯಾರ್ಥಿಗಳು, ಹೀಗೆ ಬಿಡಿಸ್ಕೋತಾ ನಾವು ಹೋದಿವಿ ಅಂದ್ರೆ ಇಲ್ಲಿ ಟೈಮ್ ಜಾಸ್ತಿ ಹೋಗುತ್ತೆ. ಬಡ ಬಡ ಬಿಡಿಸಿ ಹೇಳ್ತೇನೆ. 24 ಮೈನಸ್ 8 ಮೈನಸ್ 3 ನೋಡಿ, ಇಲ್ಲಿ ಬಾಕ್ಸ್ ಕೊಟ್ಟಿಲ್ಲ. ಮೈನಸ್ 8 ಮೈನಸ್ 3. 27 ಇಲ್ಲಿದೆ ಮೈನಸ್ 8 ಮೈನಸ್ 8 ಪ್ಲಸ್ 3. ಸರಿ ವಿದ್ಯಾರ್ಥಿಗಳೇ, ಇದು ನೋಡೋಣ. ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿ ಬರೆಯಿರಿ ಎಂದಾರ. ಇಲ್ಲಿ ನಾವು ಪ್ರತಿಯೊಂದನ್ನು ಇದರಲ್ಲಿ ಬರೆಯಕ್ಕಾಗೋದಿಲ್ಲ. ಒಂದು ಪೇಪರ್ ನಲ್ಲಿ ನಾ ಏನ್ ಮಾಡ್ತೀನಿ ವಿದ್ಯಾರ್ಥಿಗಳೇ, ಅವನ್ನ ಬರಿತೀನಿ, ನೀವು ಅವನನ್ನ ಹೊಂದಿಸ್ಕೋಬಹುದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 14 ಪ್ಲಸ್ ಬ್ರಾಕೆಟ್ 12 ಪ್ಲಸ್ 10, ಇದನ್ನ ಬ್ರಾಕೆಟ್ ತೆಗೆದಾಗ 14 ಪ್ಲಸ್ 12 ಪ್ಲಸ್ 10. 14 ಮೈನಸ್ ಬ್ರಾಕೆಟ್ 12 ಪ್ಲಸ್ 10 ಬ್ರಾಕೆಟ್ ಕಂಪ್ಲೀಟ್ ಇಸ್ ಈಕ್ವಲ್ ಟು 14. ಯಾಕಂದ್ರೆ ಮೈನಸ್ ಮೈನಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 10 ಬರುತ್ತೆ. ಹಾಗೆ ಇಲ್ಲಿ 14 ಪ್ಲಸ್ 12 ಮೈನಸ್ 10 ಇದೆ, ಇದು ಕೂಡ 14 ಪ್ಲಸ್ 12 ಮೈನಸ್ 10 ಬರುತ್ತೆ. ಇಲ್ಲಿ ನೋಡಿ 14 ಮೈನಸ್ 12 ಮೈನಸ್ 10 ಇದೆ, 14 ಪ್ಲಸ್ ಮೈನಸ್ ಮೈನಸ್ 12 ಪ್ಲಸ್ 10 ಬರುತ್ತೆ. ವಿದ್ಯಾರ್ಥಿಗಳೇ, ಮೈನಸ್ ಇಂಟು ಮೈನಸ್ ಪ್ಲಸ್ ಈಗಾಗಲೇ ನಾವು ನಿಮ್ಗೆ ಹೇಳಿದೀವಿ. ಇಲ್ಲಿ ಮೈನಸ್ 14 ಇದೆ, ಅಂದ್ರೆ ಮೈನಸ್ 14 ಹಚ್ಚಿಬಿಡೋಣ. ಈಗ ನಮಗೆ ಇಲ್ಲಿ ಪ್ಲಸ್ ಬ್ರಾಕೆಟ್ 12 ಮೈನಸ್ 10 ಇಲ್ಲಿ ಬರೋಣ ವಿದ್ಯಾರ್ಥಿಗಳೇ. 14 ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 12 ಪ್ಲಸ್ 10. ಅರ್ಥ ಆಯ್ತು ಅನ್ಕೋತೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಮೂರನೇದು ನೋಡೋಣ. ಮುಂದಿನ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಪ್ರತಿ ಜೋಡಿಗೆ ಬದಲು ಅದರ ಬೆಲೆ ಒಂದೇ ಆಗಿದೆ ಎಂಬುದನ್ನು ಊಹಿಸಲು ಪ್ರಯತ್ನಿಸಿ. ಎರಡು ಉಕ್ತಿಗಳು ಯಾವಾಗ ಸಮನಾಗಿರುತ್ತವೆ ಅಂತ ಹೇಳಿದಾರ. ಇಲ್ಲಿ ನೋಡೋಣ. ಇದನ್ನೊಂದನ್ನ ಮಾಡಿಬಿಟ್ರೆ ನಮಗೆ ಗೊತ್ತಾಗುತ್ತೆ. ಅಂದ್ರೆ 6 ಪ್ಲಸ್ 10 16 ಮೈನಸ್ 2 ಇಸ್ ಈಕ್ವಲ್ ಟು 14 ಆಗುತ್ತೆ. ಅಂಡ್ 6 ಪ್ಲಸ್ 10 ಮೈನಸ್ 2 8 ಇಸ್ ಈಕ್ವಲ್ ಟು 14 ಆಗುತ್ತೆ. ಇದು ಸಮ ಇದೆ, ಇದರಿಂದ ಸಮನಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡ್ರಿ. 16 ಮೈನಸ್ ಬ್ರಾಕೆಟ್ 8 ಮೈನಸ್ 3 ಮತ್ತು 16 ಮೈನಸ್ 8 ಮೈನಸ್ 3 ಇದೆ. ಇದನ್ನ ಮೊದಲು ನಾವು ಸಂಕ್ಷಿಪ್ತ ಮಾಡಿದಾಗ ಏನಾಗುತ್ತೆ,
16 ಮೈನಸ್ 8 ಮೈನಸ್ 3 ಇದನ್ನ ಒಳಗಿಂದೊಳಗೆ ಮಾಡ್ಬೇಕಾಗುತ್ತೆ. 5 ಇಸ್ಕೊಲ್ ಟು 11 ಆಗುತ್ತೆ. ಇಲ್ಲಿ ಇದನ್ನ ಬ್ರಾಕೆಟ್ ಮಾಡಿದಾಗ 14 8 8 ಮೈನಸ್ 3 5 ಆಗುತ್ತೆ. ಅಂದ್ರೆ ಇದು ಸಮ ಇಲ್ಲ. ಇಲ್ಲಿ ಬರೋಣ ವಿದ್ಯಾರ್ಥಿಗಳೇ, 27 ಮೈನಸ್ 18 ಪ್ಲಸ್ 4 ಅಂದ್ರೆ 22 ಇಸ್ಕೊಲ್ ಟು 5 ಆಗುತ್ತೆ. ಪ್ಲಸ್ 27 ಇದು ಮೈನಸ್ 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 ಆಗುತ್ತೆ ವಿದ್ಯಾರ್ಥಿಗಳೇ. ಮೈನಸ್ 22 ಇಸ್ಕೊಲ್ ಟು ಎಷ್ಟಾಗುತ್ತೆ? 5 ಆಗುತ್ತೆ. ಅಂದ್ರೆ ಇದು ಕೂಡ ಏನಿದೆ? ಸಮ. ಸರಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಲೆಕ್ಕಿಗೆ ಹೋಗೋಣ. ಇಲ್ಲಿ 4ನೇದು ನೋಡ್ರಿ, ಮುಂದಿನ ಪ್ರತಿ ಉಕ್ತಿಗಳ ಗುಂಪಿನಲ್ಲಿ ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನು ಗುರುತಿಸಿ ಅವುಗಳ ಬೆಲೆಯನ್ನು ಕಂಡು ಹಿಡಿಯಬೇಡಿ, ಬದಲಾಗಿ ಪದಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿ ಅಂತಾರ. ನಮ್ಮ ಪದಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಉಪಯೋಗಿಸೋಣ. ಏನು ಇಲ್ಲಿ ನೋಡಿ, ಮೊದಲನೇದು ಧನ ಇದೆ 319 ಪ್ಲಸ್ 537. ಇಲ್ಲಿ ನೋಡಿ 319 ಮೈನಸ್ 527 ಅಂದ್ರೆ ಮೈನಸ್ 527, ಇಲ್ಲೂ ಮೈನಸ್ 537 ಇದೆ. 537 ಅಂದ್ರೆ ಇವೆರಡು ಏನಾಗುತ್ತೆ ವಿದ್ಯಾರ್ಥಿಗಳೇ? ಸಮ ಆಗುತ್ತೆ. ಇವೆರಡು ಏನಾಗುತ್ತೆ? ಸಮ ಆಗ್ತವ. ಇಲ್ಲಿ ಬರೋಣ. ಈ ಮೊದಲನೇದು 3 ಸಮಾನ ಇವೆ ನೋಡಿ ವಿದ್ಯಾರ್ಥಿಗಳು, ಎಲ್ಲ ಸೇಮ್ ಇವೆ. ಇವು 3 ಸಮ ಇದೆ. ಇನ್ನ ನೆಕ್ಸ್ಟ್ ನಾವು ನೋಡೋಣ. ನೆಕ್ಸ್ಟ್ ಲೆಕ್ಕಗಳನ್ನ ನೋಡಿ. ಇಲ್ಲಿ 87 ಮೈನಸ್ 46 ಪ್ಲಸ್ ಎಷ್ಟಿದೆ? 100 ಇದೆ. ಅಂದ್ರೆ ಇಲ್ಲಿ ನೋಡಿ 87 ಮೈನಸ್ 46 ಪ್ಲಸ್ 100 ಅಂದ್ರೆ ಇವುಗಳನ್ನ ಇಲ್ಲಿ ಲೆಕ್ಕ ಮಾಡಿಕೊಂಡು ಅದಕ್ಕೆ ನಾವು ಉತ್ತರವನ್ನು ಕಂಡುಹಿಡ್ಕೊಂಡಿವಿ ಅಂದ್ರೆ ಇವು ಕೂಡ ಏನಾಗುತ್ತೆ ವಿದ್ಯಾರ್ಥಿಗಳೇ? ಸಮಾನೇ ಬರುತ್ತೆ. ಇವೆಲ್ಲ ಇವು 3ಗಳು ಕೂಡ ಏನಾಗುತ್ತೆ? ಒಂದು ಗುಂಪು ಸಮನಾಗುತ್ತೆ. ಇವು 3 ಒಂದು ಗುಂಪು ಆಗುತ್ತೆ ವಿದ್ಯಾರ್ಥಿಗಳೇ. ಇವು 3 ಒಂದು ಗುಂಪು, ಇವು 3 ಒಂದು ಗುಂಪು ಆಗುತ್ತೆ. ಇನ್ನ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 5ನೇದ್ದು ಇಲ್ಲಿ ನೋಡಿ, ಉಕ್ತಿಗಳಲ್ಲಿ ಸೂಚಿಸಿರುವ ಬೆಲೆಗಳನ್ನು ಪಡೆಯಲು ಸೂಕ್ತ ಸ್ಥಳದಲ್ಲಿ ಆವರಣವನ್ನು ಸೇರಿಸಿ ಅಂದಾರ. ನಾವು ಇದನ್ನ 13 ಬರಬೇಕು. 13 ಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳೇ? ಇಲ್ಲಿ ನೋಡಿ, ಇದಕ್ಕೆ ನಾವು ಬ್ರಾಕೆಟ್ ಹಾಕ್ಬಿಡೋಣ. ಅವಾಗ ಏನಾಗುತ್ತೆ? 34 ಮೈನಸ್ ಇವೆರಡನ್ನು ನಾವೇನ್ ಮಾಡ್ಬೇಕಾಗುತ್ತೆ? ಕೂಡ್ಸೋಣ. ಕೂಡ್ಸಿದಾಗ ಎಷ್ಟಾಗುತ್ತೆ? 21 ಇಸ್ಕೊಲ್ ಟು 13 ಆಗುತ್ತೆ. ಇಲ್ಲಿ 34 ಬರ್ಬೇಕು ವಿದ್ಯಾರ್ಥಿಗಳೇ. 34 ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಇದನ್ ಮಾಡೋಣ. 56 ಮೈನಸ್ 14. 56 ಮೈನಸ್ 14 ಅಂದ್ರೆ ಎಷ್ಟಾಗುತ್ತೆ? 42 ಮೈನಸ್ 8 ಇಸ್ಕೊಲ್ ಟು 34 ಬರುತ್ತೆ. ಇನ್ನ ಈ 3ನೇ ಲೆಕ್ಕಕ್ಕೆ ಬರೋಣ ವಿದ್ಯಾರ್ಥಿಗಳೇ. ಈ 3ನೇ ಲೆಕ್ಕವನ್ನ ನಾವು ಈಗ ಇದಕ್ಕಿದ್ದಾಗ ಮಾಡಿದ್ವಿ ಅಂದ್ರೆ -2 ಬರುತ್ತೆ. ನಾವಿಲ್ಲಿ ಇಲ್ಲಿ ಸಿಂಬಲ್ ಬ್ರಾಕೆಟ್ ಅನ್ನ ಈ ಎರಡಕ್ಕೂ ಬ್ರಾಕೆಟ್ ಅನ್ನ ಕೊಟ್ಟರು ಕೂಡ ಏನಾಗುತ್ತೆ? ಇದು 32 ಆಗುತ್ತೆ. ಇದು ಎಷ್ಟಾಗುತ್ತೆ? 34 ಆಗುತ್ತೆ. ಮೈನಸ್ 2 ಬರುತ್ತೆ. ನಾವು -27 ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗುತ್ತೆ? ಇಲ್ಲಿ ಬ್ರಾಕೆಟ್ ಅನ್ನ ಹಾಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಬ್ರಾಕೆಟ್ ಅನ್ನು ಹಾಕಿದಾಗ ನಮಗೆ -22 ಬರಬಹುದು ವಿದ್ಯಾರ್ಥಿಗಳೇ. ಅದು ಹೇಗೆ? ಈ ರೀತಿ ಮಾಡಿದ್ರೆ ಮಾತ್ರ -22 ಬರುತ್ತೆ. 22 -12 -10 ಅಂದ್ರೆ ಇವನ್ನ 2 ಕೂಡಿಸಿರ -22 ಆಗುತ್ತೆ. ಪ್ಲಸ್ 22 ಈ ರೀತಿ ಮಾಡಿದಾಗ ಇವು -44 ಪ್ಲಸ್ 22 ಇಸ್ಕೊಲ್ ಟು -22 ಆಗುತ್ತೆ. ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ ವಿದ್ಯಾರ್ಥಿಗಳೇ. ಅದಕ್ಕಾಗಿ ನಾನು ಇಲ್ಲಿ ಇದ ಲೆಕ್ಕನ ಇಲ್ಲಿ ನಿಮಗ ಮಾಡಿ ತೋರಿಸ್ತೀನಿ ನೋಡ್ರಿ. ಹೆಂಗಂದ್ರ -22 ಇಲ್ಲಿ ಇವನ್ನೆರಡನ್ನ ಕೂಡಿಸಿದಾಗ -22. ಇನ್ನ ಇದು +22. ಈಗ +22ಕ್ಕ -22 ಹೋದ್ರೆ -22 ನಮಗ್ ಸಿಗುತ್ತೆ. ಇಲ್ಲಿ ಬ್ರಾಕೆಟ್ ಹಾಕಿದ್ರೆ ಮಾತ್ರ. ಅದೇ ನಾವು ಇಂತಲ್ಲಿ ಬ್ರಾಕೆಟ್ ಹಾಕಿದೀವಿ ಅಂದ್ರ ಅಲ್ಲಿ ಉತ್ತರ ಕೇವಲ 2 ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ನೋಡ್ರಿ. ಪದಗಳು ತಮ್ಮ ಬೆಲೆಯನ್ನು ಹೇಗೆ ಬದಲಾಯಿಸುತ್ತವೆ ಎಂಬ ತರ್ಕವನ್ನು ಮಾತ್ರ ಉಪಯೋಗಿಸಿ ಸಮ ಚಿಹ್ನೆಯು ಎರಡೂ ಬದಿಯಲ್ಲಿರುವ ಉಕ್ತಿಗಳ ಸಮಾಗುವಂತೆ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಎರಡೂ ಸಮ ಆಗಬೇಕು. ಹಾಗೆ
ಸಮ ಆಗುವಂತೆ ಮಾಡಿ ಅಂದಾರ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದ್ರದ್ದು ಸಂಬಂಧವನ್ನ ನೋಡ್ಬೇಕು ನಾವು. ಏನಾಗುತ್ತೆ ಇಲ್ಲಿ +4 ಆಗುತ್ತೆ. ಹಾಗಿದ್ರೆ ಇಲ್ಲಿ 0 ಇದ್ರೆ ಇಲ್ಲಿ ಏನಾಗುತ್ತೆ +4 ಅನ್ನ ನಾವು ಸೇರಿಸಬಹುದು. +4 ಅನ್ನ ಸೇರಿಸಬಹುದು ವಿದ್ಯಾರ್ಥಿಗಳೇ. ಈಗ ಇಲ್ಲಿ ಬರೋಣ. ಇಲ್ಲಿ 207 - 68 ಇದೆ. ಅಂದ್ರೆ ಇಲ್ಲಿ ನೋಡೋಣ ನಾವು ಎಷ್ಟಾಗಿದೆ +3 ಆಗಿದೆ. ಹಾಗಿದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಕೂಡ ನಾವು ಏನ್ ಮಾಡ್ಬೇಕಾಗುತ್ತೆ +3 ಅನ್ನು ಮಾಡ್ಕೊಂಡಿ ಬಂದ್ರೆ ಆಗ ಇದರಿಂದ ಕಾದಂತ ಉತ್ತರ ಇಲ್ಲಿ ಕೂಡ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಎರಡೂ ಕಡೆ +3 ಆಗ್ಬೇಕಾಗುತ್ತೆ. ಅಂದ್ರೆ 71 ಇಲ್ಲಿ ಬರುತ್ತೆ. ಸರಿ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 7ನೇ ಲೆಕ್ಕ. 2, 3, 5 ಸಂಖ್ಯೆಗಳನ್ನು ಪ್ಲಸ್ ಮತ್ತು ಮೈನಸ್ ಪ್ರಕ್ರಿಯೆ ಹಾಗೂ ಕ್ರಿಯೆಗಳನ್ನು ಹಾಗೂ ಆವರಣಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ಉಪಯೋಗಿಸಿಕೊಂಡು ಸಾಧ್ಯವಾದಷ್ಟು ವಿಭಿನ್ನ ಬೆಲೆಗಳನ್ನು ಪಡೆಯುವಂತೆ ಉಕ್ತಿಗಳನ್ನು ರಚಿಸಿ. ಉದಾಹರಣೆಗೆ 2 - 3 + 5 = 4, 3 - 5 ಬ್ರಾಕೆಟ್ 5 - 2 = 0 ಅಂದರ ನೋಡೋಣ ವಿದ್ಯಾರ್ಥಿಗಳು. ಇದನ್ನ ಇಲ್ಲಿ 5 + 3 + 2 10 ಆಗುತ್ತೆ. ಅದೇ ರೀತಿಗೆ ನಾವು 5 - 3 + 2 = 4, + 5 = 6. ಇದೇ ರೀತಿಯಾದಂತ ವಿವಿಧ ಉದಾಹರಣೆಗಳನ್ನ ನಾವು ನೋಡಬಹುದು ವಿದ್ಯಾರ್ಥಿಗಳೇ. ಈಗ 8ನೇ ಪ್ರಶ್ನೆ. 8ನೇದು ನೋಡ್ರಿ. ಇಲ್ಲಿ ಪ್ರಶ್ನೆ ಸಂಖ್ಯೆ 8 ಏನಿದೆ, ಯಶೋಧ ಒಂದು ಸಂಖ್ಯೆಯಿಂದ 9 ಕಳೆಯಬೇಕಾದಾಗಲೆಲ್ಲ ಅವಳು 10 ಕಳೆದು ಅದಕ್ಕೆ 1 ಕೂಡುತ್ತಾಳೆ. ಉದಾಹರಣೆಗೆ 36 - 9 = 26 + 1. ಅಂದ್ರೆ ಇಲ್ಲಿ ನೋಡ್ಬೇಕು. ಅಂದ್ರೆ 10 ಕಳಿಯೋದು ಹಾಗೂ 9ಕ್ಕೆ 1 ಕೂಡಿಸೋದು ಎರಡು ಒಂದೇ ಆಗುತ್ತೆ. ಒಂದ್ ಸೈಡ್ 10 ಕಳಿಯೋದು, ಅದೇ ಅದರ್ ಸೈಡ್ 9 ಕಳೆದು ಅದರ್ ಸೈಡ್ 1 ಕೂಡಿಸೋದು ಕೂಡ ಉತ್ತರ ಒಂದೇ ಆಗುತ್ತೆ. ಅವಳು ಯಾವಾಗಲೂ ಸರಿಯಾದ ಉತ್ತರವನ್ನು ಪಡೆಯುತ್ತಾಳೆ ಎಂದು ನೀವು ಭಾವಿಸುತ್ತೀರಾ? ಏಕೆ? ಹೌದು. ಬೇಕಾದ್ರೆ ಎಕ್ಸಾಂಪಲ್ ತಗೊಳ್ಳೋಣ ನಾವು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಆ ಯಶೋಧ ಇದ್ದಕ್ಕೆ ಏನ್ ಮಾಡ್ತಾಳ, ಇಲ್ಲಿ ಒಂದನ್ನು ಕೊಟ್ಟಾಳವರು 36ರಲ್ಲಿ 9 ಕಳಿತಾಳ. ಅಂದ್ರೆ 26ಕ್ಕೆ 1 ಕೂಡಿಸ್ತಾಳ. ಉತ್ತರ ಎಷ್ಟು ಬರುತ್ತೆ? 27 ಬರುತ್ತೆ. ಹಾಗೆ ನಾವೊಂದು ಮಾಡಿ ನೋಡೋಣ. 86ರಲ್ಲಿ 9 ಕಳಿತಾಳ. ಅಂದ್ರೆ 10 ಕಳಿಬೇಕಿತ್ತಕ್ಕೆ 9 ಕಳಿತಾಳ. ಇಲ್ಲಿ 75 ಹಚ್ಚಿ +1 ಮಾಡ್ತಾಳ. ಅಂದ್ರೆ ಎರಡಕ್ಕೂ ಉತ್ತರ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 76ನೇ ಆಗುತ್ತೆ. ಅಂದ್ರೆ ಅವಳು ಮಾಡಿರುವಂತ ಲೆಕ್ಕ, ಅವಳು ಯಾವಾಗಲೂ ಏನ್ ಮಾಡ್ತಾಳ? ಸರಿಯಾದ ಉತ್ತರವನ್ನ ಪಡಿತಾಳ. ಇದೇ ರೀತಿ ಚಿಹ್ನೆಗಳನ್ನ ಇಟ್ಕೊಂಡು ನಿಯಮಾನುಸಾರ ಒಪ್ಪಾರಿ ಮೈನಸ್ ಮಾಡಿ 1 ಪ್ಲಸ್ ಮಾಡಿದ್ರೆ. ನೀವು ಇದೇ ರೀತಿ ಇತರ ತಂತ್ರಗಳ ಬಗ್ಗೆ ಯೋಚಿಸಬಲ್ಲಿರ ಕೆಲವು ಉದಾಹರಣೆಗಳನ್ನ ನೀಡಿ ಅಂತ ಹೇಳ್ತಾರ. ಇದರ ತಂತ್ರಗಳನ್ನ ನಾವು ಇದರಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಇತರ ತಂತ್ರಗಳನ್ನ ನಾವು ಏನ್ ಮಾಡ್ಬೋದು? ಯೂಸ್ ಮಾಡಬಹುದು. ಅವಳು ಬೀದಲ್ಲಿ ಹೇಳಿದ ಹಾಗೆ, 8ನೇದರಲ್ಲಿ ಬೀದರಲ್ಲಿ ಹೇಳಿದ ಹಾಗೆ ಹೇಗೆ ನಾವೇನ್ ಮಾಡ್ಬೋದು? ಈಗ ಒಂದು 30ರಲ್ಲಿ ನಾವು 10 ಕಳಿಬೇಕಾಗಿದೆ, 20 ಬರುತ್ತೆ. ಹೌದಲ್ಲ? ನಾವು ಇದ್ರ ಬದಲು ನಾವು ಏನ್ ಮಾಡ್ಬೋದು? 30ಕ್ಕೆ 10 ಕೂಡಿಸಿ ಇಲ್ಲಿ 30ಕ್ಕೆ 10 ಕೂಡಿಸಿ 10 ಕಳಿಯೋಣ. ಅವಾಗ ಕೂಡ ನಮಗೆ ಆನ್ಸರು ಏನ್ ಬರುತ್ತೆ? 20 ಕಳಿಯೋಣ. 10 ಕೂಡಿಸೋಣ, 20 ಕಳಿಯೋಣ. ಅಥವಾ 30ರಲ್ಲಿ 9 ಕಳೆದು ಇಲ್ಲಿ ಏನ್ ಮಾಡೋಣ? 20ಕ್ಕೆ 1 ಕೂಡಿಸೋಣ. 20ಕ್ಕೆ 1 ಕೂಡಿಸೋಣ. ಈ ರೀತಿಯಾದಂತ ವಿವಿಧ ಟ್ರಿಕ್ಗಳನ್ನ ನಾವು ಬಳಸ್ಕೋಬಹುದು. ನೀವು ಮತ್ತೊಂದು ಪ್ರಶ್ನೆ ನೋಡ್ಕೊಳ್ಳಿ. ಇನ್ನ 9ನೇ ಪ್ರಶ್ನೆಗೆ ಹೋಗೋಣ. ಮುಂದಿನ 2 ಉಕ್ತಿಗಳನ್ನು ಪರಿಗಣಿಸಿ. ಇಲ್ಲಿ 2 ಉಕ್ತಿಗಳನ್ನು ಕೊಟ್ಟಾರ. 73 - 14 + 1
ಮತ್ತು 73 ಮೈನಸ್ 14 ಮೈನಸ್ 1 ಪ್ರತಿ ಉಕ್ತಿಗೆ ಸಮವಾಗುವ ಉಕ್ತಿಗಳನ್ನು ಮುಂದಿನ ಸಂಗ್ರಹದಿಂದ ಗುರುತಿಸಿ ಅಂತಾರ. ಇದಕ್ಕ ಈಗ ಬರುವಂತ ಉಕ್ತಿಗಳನ್ನು ನೋಡ್ಕೊಳ್ಳಿ. 73 ಮೈನಸ್ 14 ಪ್ಲಸ್ 1 ಅಂದ್ರೆ ಇಲ್ಲಿ ಏನಾಗುತ್ತೆ ಮೈನಸ್ 14 ಮತ್ತು ಮೈನಸ್ 15 ಬರುತ್ತೆ. ಇಟ್ ಈಸ್ ಇಲ್ಲಿ ಈ 9ನೇ ಪ್ರಶ್ನೆ ನೋಡ್ರಿ. ಇಲ್ಲಿ 73 ಮೈನಸ್ 14 ಪ್ಲಸ್ 1 ಇದರ ಆನ್ಸರ್ ಎಷ್ಟಾಗುತ್ತೆ ಎದ್ದು ಅನ್ನೋದನ್ನ ನಾವು ನೋಡೋಣ. 74 ಮೈನಸ್ 14 ಆಗುತ್ತೆ. ಇನ್ನು ಬಿದ್ದನ್ನ ನೋಡೋಣ. 73 ಮೈನಸ್ 15. ನಾವೊಂದು ಲಾಜಿಕ್ ಅಷ್ಟೇ ಯೂಸ್ ಮಾಡೋಣ, ಮತ್ತೆ ಜಾಸ್ತಿ ನಮಗೆ ಇದನ್ನ ಲೆಕ್ಕ ಬಿಡಿಸೋದು ಬೇಡ. ಈ ಲಾಜಿಕ್ ಮೇಲೆ ನಮಗೆ ಮುಂದಿನ ಸಂಗ್ರಹದಿಂದ ಗುರುತಿಸೋಣ. ಇಲ್ಲಿ ನೋಡಿ, ಇದನ್ನ ನೋಡೋಣ. ಈಗ ನಾವು ಇಲ್ಲೇ ಮಾಡಿಬಿಡೋಣ. 73 1 74 73 ಮೈನಸ್ 15 ಆಗುತ್ತೆ. ಅಂದ್ರೆ ಎ ಬಿ ಗುಂಪಿಗೆ ಸೇರುತ್ತೆ, ಬಿ ಗುಂಪಿಗೆ ಎ ಸೇರುತ್ತೆ. ಹಾಗೇನು ಬಿ ಬರೋಣ. 73 ಇಲ್ಲಿ 15 ಹೋದ್ರೆ 13 ಅಂದ್ರೆ ಮೈನಸ್ ಅಂದ್ರೆ 1 ಪ್ಲಸ್ ಮಾಡೋಣ. ಇಲ್ಲಿ ಏನು ಬರುತ್ತೆ 74 ಮೈನಸ್ 14 ಆಗುತ್ತೆ. ಅಂದ್ರೆ ಬಿ ಎ ಗುಂಪಿಗೆ ಸೇರುತ್ತೆ. ಹಾಗೆ ಸಿ ನೋಡಿ ಸೇಮ್ ಬರುತ್ತೆ. 74 14 ಸಿನು ಎ ಗುಂಪಿಗೆ ಸೇರುತ್ತೆ. ಇದು ಡಿ ಏನಾಗುತ್ತೆ ಬಿ ಗುಂಪಿಗೆ ಸೇರುತ್ತೆ. ಎ ಮತ್ತು ಡಿ ಬಿ ಗುಂಪಿಗಾದ್ರೆ ಬಿ ಮತ್ತು ಸಿ ಎ ಗುಂಪಿಗೆ ಸೇರ್ತಾವ.